ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ HB. ಇವತ್ತು ನೋಡ್ರಿ ಹೊಸದು ಏನಪ್ಪ ಅಂತ ನಾ ಹೇಳ್ಕೊಂಟಿನಿಯಪ್ಪ ಅಂತ ಕೇಳಿದ್ರೆ ಇವ್ನು ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಇರ್ಬೋದು. ಇದ್ರ ಹೆಸರು ಅದ ತುಳಸಿ ತಪ್ಪಲ ಇರ್ತದ. ಇದ್ರ ಹೆಸರು ಹೊಡಿಬಾರ್ದು, ಅದ್ರ ಹೇಳತ್ರ ಒಂದೊಂದು ತಪ್ಪಲವ, ಅದ್ರ ಹೆಸರು ಹೊಡಿಬಾರ್ದು. ಇದರ ಈ ತುಳಸಿನಿಂದ ನಾವು ಏನೇನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ನಾವು ಮಾಡ್ಬೋದು. ಕಾಡೆ ಮಾಡ್ಕೊಂಡು ಕುಡಿಬೋದು. ಕಾಡೆ ಮಾಡ್ಕೊಂಡು ಕುಡಿದ್ರೆ ನೆಗಡಿ, ಕೆಮ್ಮ, ಉರಿ, ಜ್ವರ ಎಲ್ಲ ಹೋಗ್ತಾವ. ನಿಮಗೆ ಇವು 2 ದಿನ ಮುಂಜಾನೆ ಬರೀ ಹೊಟ್ಟೆಗೆ ತಿಂದ್ರೆ ಹೊಟ್ಟೆ ಸಾಪಾಗ್ತದೆ, ಮತ್ತು ತಲೆ ಬ್ಯಾನಿ ಕಮ್ಮಿ ಆಗ್ತದೆ. ಮತ್ತು ದಿನ ಅದು ತಿಂದ್ರಪ್ಪ ಅಂತ ಕೇಳಿದ್ರೆ ಕಿವಿಯಾಗ ಬ್ಯಾನಿ ಕಮ್ಮಿ ಆಗ್ತದೆ, ಮತ್ತು ನೆಗಡಿ ಅದು ಬರೋಂಗಿಲ್ಲ. ಉಸಿರಾಟ ಸ್ವಲ್ಪ ಚೆಂದಾಗಿ ಬರ್ತದೆ. ಭಾಳ ಉಪಕಾರಿ ಇರ್ತದೆ. ದಯವಿಟ್ಟು ನೀವು ಎಲ್ಲರ ನಿಂಬಲ್ಲಿ ಅಲ್ಲಿ ಇಲ್ಲಿ ತುಳಸಿ ಗಿಡ ಕಂಡದ ಅಂದ್ರೆ ನೀರು ಹಾಕ್ರಿ, ಅದಕ್ಕೆ ನೀರು ಹಾಕಿ ಬೆಳೆಸ್ರಿ, ಮತ್ತು ಇದಕ್ಕೆ ತಿನ್ನಿರಿ. ಆದಷ್ಟು ಇದಕ್ಕೆ ಬೆಳೆಸ್ರಿ, ತಿನ್ನಿರಿ. ಯಾಕಪ್ಪ ಅಂದ್ರೆ ತಿಂದ್ರೆ ಭಾಳ ಚಂದ ಇರ್ತದೆ. ನಮ್ಮ ಮಮ್ಮಿ ತಿನ್ನೋ ಅಂತಾರೆ, ನಾ ಅಂತಾರೆ ತಿನ್ನಲ್ಲ. ಯಾಕಪ್ಪ ಅಂದ್ರೆ ನಾನು ಹೋಗಲ್ಲ ಅಂದ್ರೆ ಭೀ ನೀವು ತಿನ್ಬೇಕಾಗ್ತದೆ. ಯಾಕಂದ್ರೆ ಇದು ಭಾಳ ಮಹತ್ವಪೂರ್ಣ. ಇದು ಒಂದೊಂದು ಜಾಗದಾಗ ಸಿಗಲ್ಲ, ಒಂದೊಂದು ಜಾಗದಾಗ ಬೆಳೆಲೆ ಭಾರಿ ಇರ್ತದ. ತುಳಸಿ ತಪ್ಪಲು ತಿನ್ನಬೇಕು, ತಿನ್ನಿರಿ. ಮುಂದಿನ ಸಂಚಿಗಳು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಸುದಕ್ಕೆ ಮಾಡಿರಿ. ತುಳಸಿ ತಪ್ಪಲೆ ಎಲ್ಲಿ ಬಿ ಸಿಕ್ತಪ್ಪ ಅಂದ್ರೆ ಅದಕ್ಕೆ ಸಮಾಡಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಮಂತ್ರಾವಳಿ ಅದಕ್ಕೆ ಕಡ್ಕೊಂಡು ತಿಂದ್ರೆ ಅಂದ್ರೆ ಭಾಳ ಒಳ್ಳೆಯದಾಗ್ತದೆ.